ಹಾಯ್ ಗಾಯ್ಸ್, ಈ ಒಂದು ಟಾಪ್ 5 ಅಪ್ಡೇಟ್ಸ್ ಅಲ್ಲಿ ಈ ವಿಡಿಯೋದಲ್ಲಿ ಇರೋದು 5 ಅಪ್ಡೇಟ್ ಅಲ್ಲಿ 2 ಅಪ್ಡೇಟ್ ಅಂತೂ ಸಖತ್ ಕ್ರೇಜಿ ಆಗಿದೆ. ಯಾವುದು ಕೂಡ ಮಿಸ್ ಮಾಡಕೊಳ್ಳೋಕೆ ಹೋಗ್ಬೇಡಿ. ಅದು ಪಾಕಿಸ್ತಾನದವ್ರದ್ದು. ಓಕೆ, ಪಾಕಿಸ್ತಾನದವ್ರ ಅಪ್ಡೇಟ್ಗಳು ಅಂತ ಹೇಳಿದ್ರೆ ಕ್ರೇಜಿ ಆಗಿದ್ದೇ ಇರುತ್ತೆ. ಅಂಡ್ ನನ್ನ ಹೇರ್ ಸ್ಟೈಲ್ ಆಗಿದೆ ಅಂತ ಕೂಡ ಕಾಮೆಂಟ್ ಮಾಡ್ಬೇಕು. ಇವಾಗ ಚೆನ್ನಾಗಿರುತ್ತೆ, ಗೊತ್ತು, ನಾನು ಚೆನ್ನಾಗೇ ಇದ್ದೀನಿ. ಓಕೆ ಗೈಸ್, ಆ್ಯಂಡ್ ಪಾಕಿಸ್ತಾನದವರು ಅದು ಪ್ರೀಮಿಯಂ ಬೌಲರ್. ಓಕೆನಾ, ಇವರು ಲೆಜೆಂಡರಿ ಪ್ರೀಮಿಯಂ ಬೌಲರು. ಇವರು ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದರೆ ಇಂಡಿಯಾ ಬಗ್ಗೆ. ಅದು ನಿನ್ನೆ ವೆಸ್ಟ್ ಇಂಡೀಸ್ ವರ್ಸಸ್ ಇಂಡಿಯಾ ಮ್ಯಾಚ್ ಆಯ್ತಲ್ಲ, ಅದರಲ್ಲಿ ಇಂಡಿಯಾ ಗೆದ್ರು. ಓಕೆನಾ, ಈ ಒಂದು ಮ್ಯಾಚ್ನ ನೋಡ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದಾರೆ ಅಪ್ಡೇಟು. ಮೊಹಮ್ಮದ್ ಆಮಿರ್ ಸೆಡ್ it was a clearly fixed match from the first ball. The West Indies should have scored 240 runs, but they batted slowly just to ensure that India would get a target under 200. Well paid, not played, well paid BCCI ante. ಇದಕ್ಕೆ ಏನು ಹೇಳ್ತೀರಾ ಹೇಳಿ. ಇಂಡಿಯಾದವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ದಂತೆ ವೆಸ್ಟ್ ಇಂಡೀಸ್ ವಿರುದ್ಧ. ಬಿಕಾಸ್ 240 ಹೊಡಿತಾ ಇದ್ದಾರಂತೆ ವೆಸ್ಟ್ ಇಂಡೀಸ್ ಅವರು. ಅದಕ್ಕೆ ಸ್ಟೋಕ್ ಮಾಡಿಬಿಟ್ಟು ಇಂಡಿಯಾದವರು ವೆಸ್ಟ್ ಇಂಡೀಸ್ಗೆ ಪೇ ಮಾಡಿದಾರಂತೆ. ಎಷ್ಟು ಪೇ ಮಾಡಿದ್ದಾರೆ ಅಂತ ಅವರು ಕ್ಲಿಯರ್ ಅದು ಕೂಡ ಮೆನ್ಷನ್ ಮಾಡಿಲ್ಲ. ಕ್ಲಿಯರಾಗಿ ಮೆನ್ಷನ್ ಮಾಡಿದ್ರೆ ಗೊತ್ತಾಗ್ಬಿಡ್ತಾ ಇತ್ತು ಎಷ್ಟು ಪೇ ಮಾಡಿದ್ದಾರೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ಳೋಕೆ ಇಂಡಿಯಾ ಅಂತ. ಈಗ ನಮ್ಮ ಮಕ್ಕಳಿಗೆ ಸುಮ್ಮನೆ ತಿನ್ಬಿಟ್ಟು ಇರೋಕ್ಕಾಗದೆ ಏನಾದರೂ ಒಂದು ಸ್ಟೇಟ್ಮೆಂಟ್ನ ಬಿಟ್ಟಿಯಾಗಿ ಸ್ಟೇಟ್ಮೆಂಟ್ನ ಪಾಸ್ ಮಾಡಿಕೊಂಡು ನನಗೇನು ಅನ್ಸುತ್ತೆ ಗೊತ್ತಾ, ಆನೆಸ್ಟಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಇವರು ಈ ಥರ ಸ್ಟೇಟ್ಮೆಂಟ್ ಎಲ್ಲ ಪಾಸ್ ಮಾಡಿದಾಗ ಇವ್ರದ್ದು TRP ಜಾಸ್ತಿ ಆಗುತ್ತೆ. ಸೊ TV ಮುಂದೆ ಕರ್ಕೊಂಡ್ಬಂದು ಕೂರಿಸಿದಾಗ ಇಂಥ ನಮ್ಮ ಮಕ್ಕಳನ್ನ ನೋಡ್ತಾರಲ್ಲ ಜನಗಳು, ಅದಕ್ಕೋಸ್ಕರ ಈ ಥರ ಸ್ಟೇಟ್ಮೆಂಟ್ನ ಈಸಿಯಾಗಿ ಪಾಸ್ ಮಾಡ್ತಾರೆ ಅಂತ ನನಗೇನೋ ಅನ್ನಿಸ್ತದೆ. ಸೊ ಎರಡನೇ ಅಪ್ಡೇಟ್ ಕ್ರೇಜಿ ಅಂತ ಹೇಳಿದ್ರೆ, ಪಾಕಿಸ್ತಾನಿ ಎಲ್ಲ ಪ್ಲೇಯರ್ಸ್ಗೂ ಕೂಡ 50 ಲಕ್ಷನ ಫೈನ್ ಮಾಡಿದ್ದಾರೆ. ಟೋಟಲ್ ಆಗಿ ಟೀಮಿಂದ. ಓಕೆನಾ, 50 ಲಕ್ಷನ ಅವರಿಗೆ ಫೈನ್ ಆಗಿ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ದ ರಿಪೋರ್ಟ್, PCB ಹ್ಯಾಸ್ ಫೈನ್ಡ್ ಈಚ್ ಪ್ಲೇಯರ್ PKR 5 million. ಅಂದರೆ 5 million ಅಂತ ಹೇಳಿದ್ರೆ 50 ಲಕ್ಷ. ಓಕೆನಾ, 50 ಲಕ್ಷದಲ್ಲಿ ಎಲ್ಲ ಪ್ಲೇಯರ್ಗೂ ಈಚ್ ಪ್ಲೇಯರ್ಗೆ 16,28,000 ಫೈನ್ನ ಪೇ ಮಾಡಬೇಕು. ಓಕೆನಾ, ಆಫ್ಟರ್ ದೇ ಫೇಲ್ ಟು ಕ್ವಾಲಿಫೈ ಫಾರ್ ದ T20 ವರ್ಲ್ಡ್ ಕಪ್ ಸೆಮೀಸ್. ಅಂದರೆ ಅವರು ರೀಚ್ ಆಗಿಲ್ವಲ್ಲ ಸೆಮಿಫೈನಲ್ಸ್ಗೆ, ಅದಕ್ಕೋಸ್ಕರ ಈಚ್ ಪ್ಲೇಯರ್ಸು 16,28,000 ಪೇ ಮಾಡಬೇಕಂದ್ರೆ ಫೈನ್ ಆಗಿ. ಅದಕ್ಕೆ ಬೇರೆ ಯಾರು ಕೂಡ ಕೆಟ್ಟದ್ದು ಬಯಸಬಾರ್ದು. ನೀವೇನಾದರೂ ಕೆಟ್ಟದ್ದು ಬಯಸಿದ್ರೆ ನಿಮಗೆ ಅದು ತಿರ್ಕೊಂಡು ಬರುತ್ತೆ ಅಂತ ಇದೊಂದು ಎಕ್ಸಾಂಪಲು. ಓಕೆನಾ, ಮತ್ತು ಇದು ಎರಡನೇ ಅಪ್ಡೇಟು. ಮತ್ತು ಮೂರನೇ ಅಪ್ಡೇಟು, ಇಂಡಿಯಾಗೆ ಈ ಒಂದು ವರ್ಲ್ಡ್ ಕಪ್ ಸೆಮಿಫೈನಲಲ್ಲಿ ಸ್ವಲ್ಪ ಯಾಕೋ ಗ್ರಾಚಾರ ಇರೋ ಥರ ಕಾಣಿಸ್ತದೆ. ಇಲ್ಲಿ ನೋಡ್ತಾ ಇದ್ದೀರಾ, 2022 ಅಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್. ಓಕೆನಾ, ಆ ಒಂದು ಮ್ಯಾಚಲ್ಲಿ ಇಂಗ್ಲೆಂಡ್ ಅವರು ಇಂಡಿಯಾಗೆ ಒಂದು ಸೈಡ್ ಹೊಡಿತಾರೆ ಒಂದು ಸೈಡು ನೋ ಲಾಸ್ಗೆ ಹೊಡಿತಾರೆ ಆ ಒಂದು ಟಾರ್ಗೆಟ್ನ. ಆ್ಯಂಡ್ 2024 ಅಲ್ಲಿ ಸೆಮಿಫೈನಲ್ಲಿ ಇಂಡಿಯಾ ಗೆಲ್ತಾರೆ. ಓಕೆನಾ, ಅದು ಇಂಗ್ಲೆಂಡ್ ವಿರುದ್ಧ 68 ರನ್ಗಳಿಂದ. ಆ್ಯಂಡ್ ಈ ಒಂದು ಸೆಮಿಫೈನಲ್ ಕೂಡ ಬರ್ತಾ ಇದೆ. ಅದು ಇರೋದು ನೆಕ್ಸ್ಟು ಮಾರ್ಚ್ 5ನೇ ತಾರೀಕು. ಓಕೆನಾ, ಸೊ ಈ ಒಂದು ಮ್ಯಾಚಲ್ಲಿ ಇಂಡಿಯಾಗೆ ಮತ್ತೆ ಇಂಗ್ಲೆಂಡ್ ಅವರು ತಗಲಾಕೊಂಡಿದೆ ಸೆಮಿಫೈನಲ್ಲಿ. ಸೊ ಅಲ್ಲಿ ಪ್ಯಾಟ್ರನ್ ನೋಡ್ತಾ ಇದ್ದಾರೆ, ಹಿಂಗಿದೆ. ಸೊ ಇಂಗ್ಲೆಂಡಿಗೆ ಯಾವ ಥರ ಕೂಡ ಆಗ್ಬೋದು. ಫಸ್ಟು ಇಂಡಿಯಾ ಸೋತರು, ನೆಕ್ಸ್ಟು ಇಂಗ್ಲೆಂಡ್ ಸೋತರು, ನೆಕ್ಸ್ಟ್ ಇವಾಗ ಹಿಂಗೆ ಬರ್ತಾ ಇದೆ. ಅದೇನು ಬೇಕಿರೋ ಆಗ್ಬೋದು, ಗೊತ್ತಿಲ್ಲ. ಇದು ಮೂರನೇ ಅಪ್ಡೇಟು. ನಿಮ್ಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ, ಇದೆಲ್ಲ ವರ್ಕ್ ಆಗುತ್ತಾ ಅಂತ. ಸೊ ನಾಲ್ಕನೇ ಅಪ್ಡೇಟು, IPL ಶೆಡ್ಯೂಲ್ ಮತ್ತು RCBದು ವೆನ್ಯೂ ಬಗ್ಗೆ. ಫಸ್ಟ್ 7 to 8 days ಶೆಡ್ಯೂಲ್ ವಿಲ್ ಕಮ್ ಬೈ ಎಂಡ್ ಆಫ್ ದಿಸ್ ವೀಕ್. ಅಂದರೆ ಈ ಒಂದು ವೀಕಲ್ಲಿ 7 to 10 days ಶೆಡ್ಯೂಲ್ ಬರುತ್ತಂತೆ, ಅಂದರೆ ಫಿಕ್ಚರ್ಸು. ಆಮೇಲೆ ರೆಸ್ಟ್ ಆಫ್ ದ ಶೆಡ್ಯೂಲ್ ವಿಲ್ ಕಮ್ ಆಫ್ಟರ್ ದ ಎಲೆಕ್ಷನ್ ಆದಮೇಲೆ ಇನ್ನೆಲ್ಲ ಶೆಡ್ಯೂಲ್ ಫುಲ್ ಓಪನ್ ಆಗಿ ಬರುತ್ತಂತೆ. RCB ಎಟ್ ಟು ಫೈನಲೈಸ್ ದೇರ್ ವೆನ್ಯೂ. ಇಫ್ ನಾಟ್ ಬೆಂಗಳೂರು, ದೇ ಹ್ಯಾರ್ ಮೋಸ್ಟ್ ಲೈಕ್ಲಿ ಟು ಪ್ಲೇ ಇನ್ ಜೈಪುರ್ ಅಂತೆ. ಅಂದರೆ ಇದನ್ನ ಡಿಸೈಡ್ ಮಾಡಿಲ್ಲ ಅಂತ ಹೇಳಿದ್ರೆ, ಅಂದರೆ ನಮ್ಮ ಚಿನ್ನಸ್ವಾಮಿ ನಡೆಯೋದಕ್ಕೆ ಮ್ಯಾಚಸ್ ಡಿಸೈಡ್ ಆಗಿಲ್ಲ ಅಂತ ಹೇಳಿದ್ರೆ ಜೈಪುರಲ್ಲಿ ಇವ್ರದ್ದು ವೆನ್ಯೂ ಆಗುತ್ತೆ ಅಂತ, ಮತ್ತು ಹೋಮ್ ಗ್ರೌಂಡ್ ಆಗುತ್ತೆ ಅಂತ ಹೇಳಿದರೆ. ಬಟ್ ಇದಕ್ಕೆ ಆಲ್ರೆಡಿ ಕ್ಲಿಯರ್ ಆಗಿ ಒಂದು ಮೆಸೇಜ್ನ ಕೊಟ್ಟಿರೋದು ನಮ್ಮ ಯಾರಪ್ಪ ಅದು DK ಶಿವಕುಮಾರ್ ಅವರು. ಸೊ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ಎಲ್ಲ ಮ್ಯಾಚಸ್ಸು IPL ಮ್ಯಾಚ್ ಇವಾಗ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರುತ್ತೆ ಅಂತ ಅವಾಗಲೇ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ. ಸೊ ಇದೆಲ್ಲ ಆ್ಯಕ್ಚುಲಿ ಕ್ಲಿಯರ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ನೋಡಿದೆ ಏನಾಗುತ್ತೆ ಅಂತ. ಮತ್ತು ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನದವ್ರು ಇವಾಗ ಟೂರು. ಓಕೆನಾ, ಅಫ್ಘಾನಿಸ್ತಾನ್ ಟೂರ್ ಆಫ್ ಇಂಡಿಯಾಗೆ ಬರ್ತಾ ಇದ್ದಾರೆ ಅಫ್ಘಾನಿಸ್ತಾನದವ್ರದ್ದು. ಅವ್ರದ್ದು ಶೆಡ್ಯೂಲ್ ಕೂಡ ಫಿಕ್ಸ್ ಆಗಿದೆ. ಫಸ್ಟ್ ಟೆಸ್ಟು 6ನೇ ತಾರೀಕಿಂದ 10ನೇ ತಾರೀಕುವರೆಗಿದೆ ಮಲ್ಲನ್ಪುರಲ್ಲಿ. ಮತ್ತು ODI ಫಿಕ್ಚರ್ಸ್ ಕೂಡ ರೆಡಿ ಆಗಿದೆ. ಫಸ್ಟ್ ODI 14th ಜೂನ್ ಧರ್ಮಸ್ಥಳದಲ್ಲಿ, ಮತ್ತು ಸೆಕೆಂಡ್ ODI ಇರೋದು 17th ಜೂನ್ ಲಕ್ನೋ ಅಲ್ಲಿ. ಆ್ಯಂಡ್ ಥರ್ಡ್ ODI ಇರೋದು 20th ಜೂನ್ ಚೆನ್ನೈಯಲ್ಲಿ. ಸೊ ಈ ಒಂದು ಶೆಡ್ಯೂಲ್ ಕೂಡ, ಮತ್ತು ನಮ್ಮ ರೋಕೋ ಪೇರ್ ಕೂಡ ವಾಪಸ್ ಬರ್ತಾ ಇದ್ದಾರೆ ಜೂನಲ್ಲಿ. ಸೊ ODI ಆಡೋದಕ್ಕೆ. ಸೊ ಎಲ್ಲ ಫ್ಯಾನ್ಸ್ಗಳು ರೆಡಿ ಆಗಿಬಿಡಿ. ಈ ಒಂದು 5 ಅಪ್ಡೇಟ್ಗಳನ್ನ ಕೇಳಿ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ. ಮತ್ತು ಇನ್ನೂ ಒಂದು ಸೆಮಿಫೈನಲ್ಸ್ ಗೊತ್ತು ನಿಮ್ಗೆ ಯಾವಾಗ ಅಂತ. ಈಡನ್ ಗಾರ್ಡನಲ್ಲಿ 4ನೇ ತಾರೀಕು ಫಸ್ಟ್ ಸೆಮಿಫೈನಲ್ಲು, ಆ್ಯಂಡ್ ಸೆಕೆಂಡ್ ಸೆಮಿಫೈನಲ್ ಕೂಡ ವಾಂಕಡೆ ಮುಂಬೈಯಲ್ಲಿ, ಆ್ಯಂಡ್ ಫೈನಲ್ಲು ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಅಹಮದಾಬಾದ್
ಬಟ್ ಈ ಒಂದು ಸ್ಟೇಡಿಯಮಲ್ಲಿ ಆಡಿದವರು, ಈ ಒಂದು ಸ್ಟೇಡಿಯಮಲ್ಲಿ ಆಡಿ ಪರ್ಫಾರ್ಮ್ ಮಾಡಿ ಮತ್ತು ಟೀಮ್ ಚಾಂಪಿಯನ್ಸ್ ಆಗಿರೋರು ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ 4-5 ವರ್ಷಗಳ ಕಾಲ. ಸೊ ನೀವು ಇಷ್ಟೇ ತೆಗೆದು ಕೂಡ ನೋಡ್ಬೋದು. ನಾನು ಆ್ಯಕ್ಚುಲಿ ಒಂದು ರೀಲ್ಸ್ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ, ಅದರಲ್ಲಿ ಕಂಪ್ಲೀಟಾಗಿ ಈ ಒಂದು ಸ್ಟೇಡಿಯಮಲ್ಲಿ ಯಾರೆಲ್ಲ ಪರ್ಫಾರ್ಮ್ ಮಾಡ್ತಾರೆ ಅವರು ಡೌನ್ಫಾಲ್ ಅಂತೂ 100% ಫಿಕ್ಸು, ಮಿನಿಮಮ್ 3-4 ಇಯರ್ಸ್ ಫಿಕ್ಸು ಅಂತ ಇದೆ. ಸೊ ನೋಡಬೇಕು ಈ ಒಂದು ಸ್ಟೇಡಿಯಮಲ್ಲಿ ಯಾರು ಫೈನಲ್ನ ವಿನ್ ಆಗ್ತಾರೆ ಅವ್ರಿಗೆ ಡೌನ್ಫಾಲ್ ಮತ್ತೆ ಇದು ಆ ಒಂದು ಏನಂತಾರೆ ಅದಕ್ಕೆ ಅದು ಫಾಲೋ ಆಗುತ್ತಾ ಇಲ್ವ ಅಂತ. ಸೊ ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ. ಮತ್ತು ರೋಕು ಕೂಡ ವಾಪಸ್ ಆಗ್ತಾ ಇದ್ದಾರೆ ಮಗ ಜೂನಲ್ಲಿ. ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ, ನನಗಂತೂ ಗೊತ್ತು, ಬಿಕಾಸ್ ತುಂಬ ಫ್ಯಾನ್ಸ್ ಇದ್ದಾರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಗೆ. ನಾನು ಕೂಡ ವಿರಾಟ್ ಕೊಹ್ಲಿ ಫ್ಯಾನ್. ಓಕೆ ಗಾಯ್ಸ್, ಸೊ ಈ ಒಂದು 5 ಔಟ್ಬಿಟ್ಗಳನ್ನ ಕೇಳಿ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ. ಇದಂತೂ ಕ್ರೇಜಿ ಆಗಿದೆ ಆ್ಯಕ್ಚುಲಿ. ಫಸ್ಟ್ ಒಂದು ಅದೇ ಅಮೀರು ಸೆಟ್ಲ್ಮೆಂಟ್ನ ಪಾಸ್ ಮಾಡಿದಾರಲ್ಲ, BCCI ಅವರು ಒಳ್ಳೆ ಅಮೌಂಟ್ನ ಪೇ ಮಾಡಿದ್ದಾರೆ ಅಂತ, ಅದು ಪೇಡ್ ಆಗಿಬಿಟ್ಟಿದೆ ಗುರು, ಪೇಡ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಎಷ್ಟು ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ ಗೊತ್ತಾಗ್ಬಿಡ್ತಾಯಿತ್ತು. ಸೊ ಅದನ್ನು ಮೆನ್ಷನ್ ಮಾಡಿಲ್ಲ. ಅಮೀರ್ ಅವ್ರು ಲೆಜೆಂಡು, ಪ್ರೀಮಿಯಂ ಬೌಲರ್ ಇವರು, ಲೆಜೆಂಡರಿ ಪಾಕಿಸ್ತಾನ ಇವರು ಪ್ರೀಮಿಯಂ ಬೌಲರ್. ಮತ್ತು ಇನ್ನೊಬ್ರು ಇದಾರಲ್ಲ ಲೆಫ್ಟಿ, ಅವ್ರು ಯಾರು ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ಈ ಒಂದು 5 ಅಪ್ಡೇಟ್ಗಳನ್ನ ಕೇಳಿ ನಿಮಗೆ ಅನಿಸುವಂಥ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಿಂಪಲಾಗಿ ಮಾಡ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮಿಗೆ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ ಮಗ. ಎವ್ರಿ ವೀಡಿಯೋದಲ್ಲಿ ಹೇಳ್ತೀನಿ, ಯಾರು ಕೂಡ ಒಂದು ಕೆಲಸನ ಮಾಡಲ್ಲ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಅದೇ ಲಿಂಕ್ ಇದೆ. ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. See you.